ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನವರಾತ್ರಿಯ 4ನೇ ದಿನವನ್ನು ಹೇಗೆ ಆಚರಿಸಿದ್ವಿ ಅಂದರೆ, ಸಂಜೆ ಸ್ನಾನದ ನಂತರ ಹೊಸ್ತಿಲು, ತುಳಸಿ ಮತ್ತು ಸ್ಟವ್ಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೂಷ್ಮಾಂಡ ದೇವಿಯ ಪೂಜೆ ಮಾಡ್ತಾ ಇರೋದ್ರಿಂದ ಕೂಷ್ಮಾಂಡ ದೇವಿಗೆ ಪ್ರಿಯವಾದ ಮಾಲ್ಪೂವ ಅಥವಾ ಮಾಲ್ಪುರಿ ಮತ್ತು ಮೊಸರನ್ನವನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೂಷ್ಮಾಂಡ ದೇವಿಗೆ ಪ್ರಿಯವಾದ ಕೇಸರಿ ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದೇನೆ. ಇಂದು ನವರಾತ್ರಿಯ 4ನೇ ದಿನ ಆದಿಶಕ್ತಿ ಮಾತೆಯು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ. ಕೂಷ್ಮಾಂಡ ಎಂಬ ಈ ಹೆಸರಿನಲ್ಲಿ ಕು ಎನ್ನುವ ಅಕ್ಷರ ಚಿಕ್ಕದು ಎಂದು, ಕೂಷ್ಮ ಎಂದರೆ ಉಷ್ಣತೆಯನ್ನು ಪ್ರತಿನಿಧಿಸುತ್ತದೆ, ಹಾಗೆ ಅಂಡ ಎಂಬುದು ಮೊಟ್ಟೆಯನ್ನು ಸೂಚಿಸುತ್ತದೆ. ಈ ಸಂಪೂರ್ಣ ವಿಶ್ವವನ್ನು ಸೃಷ್ಟಿಸಿದ್ದು ಕೂಷ್ಮಾಂಡ ಆಗಿದ್ದು, ಈ ಸಂಪೂರ್ಣ ವಿಶ್ವದ ಮೂಲ ಇವಳೇ ಆಗಿದ್ದಾಳೆ. ಆಕೆಯ ನಗು ಜೀವನದಲ್ಲಿ ಧನಾತ್ಮಕತೆಯನ್ನು ಉಂಟು ಮಾಡುತ್ತದೆ, ಹಾಗೆ ತನ್ನ ಶಕ್ತಿ ಮೀರಿ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತಾಳೆ. ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿದರೆ ಶುಭಕರ ಎಂದು ಹೇಳಲಾಗಿದೆ. ಈಗ ಕೂಷ್ಮಾಂಡ ದೇವಿಯ ಶ್ಲೋಕವನ್ನು ನೋಡೋಣ. ಆ ಶ್ಲೋಕ ಹೀಗಿದೆ: ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತ ಮೇವಚ ದದಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತುಮೆ. ಈ ಶ್ಲೋಕದ ಅರ್ಥ ಹೀಗಿದೆ: ತನ್ನ ಒಂದು ಕೈಯಲ್ಲಿ ದ್ರಾಕ್ಷಾರಸದಿಂದ ತುಂಬಿದ ಕಳಸವನ್ನು, ಇನ್ನೊಂದು ಕೈಯಲ್ಲಿ ರಕ್ತ ತುಂಬಿ ಹರಿಯುತ್ತಿರುವ ಕಳಸವನ್ನು ಹಾಗೂ ಕಮಲದಂತಿರುವ ಹಸ್ತಗಳಿಂದ ಕಳಶ ಹಿಡಿದಂತಹ ಕೂಷ್ಮಾಂಡ ದೇವಿಯೇ, ನಾನು ನಿನಗೆ ಪೂಜಿಸುತ್ತೇನೆ, ನನಗೆ ಶುಭ ಆಶೀರ್ವಾದವನ್ನು ದಯಪಾಲಿಸು ಎಂದರ್ಥ. ಓಂ ಶ್ರೀಂ ಕೂಷ್ಮಾಂಡ ದುರ್ಗಾಯ ನಮಃ ಎಂದು 9 ಅಥವಾ 21 ಬಾರಿ ಪಠಿಸಿ ದೇವಿಗೆ ನೈವೇದ್ಯವನ್ನು ಸಮರ್ಪಿಸಿ ಚಿಕ್ಕ ಮಕ್ಕಳಿಗೆ ಪ್ರಸಾದವನ್ನು ವಿತರಿಸಿ 4ನೇ ದಿನದ ಪೂಜೆಯನ್ನು ಮುಕ್ತಾಯಗೊಳಿಸಿದೆನು. ಇದಾಗಿತ್ತು ಇವತ್ತಿನ ವ್ಲಾಗ್. ಸಂಪೂರ್ಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.